ಇಲ್ಲಿಗೆ ಬಂದಿದ್ದು ಯಾವುದು ನನ್ನ ಸಕ್ಸಸ್ ಆಗ್ತಾನೆ ಇಲ್ವಲ್ಲಪ್ಪ. ಲಾವಣ್ಯನೂ ಇಲ್ಲ, ಅವ್ರ ಅತ್ತೆಗೆ ಏನಾದರೂ ಹೇಳೋಣ ಅಂದರೆ ಅವ್ರ ಅತ್ತೆನೂ ಸಿಗ್ತಿಲ್ಲ. ನನ್ನ ಜೀವನನಾದರೂ ಸರಿ ಮಾಡ್ಕೊಳ್ಳೋಣ, ಅವ್ರು ಯಾರೋ ಡಾಕ್ಟ್ರು ಅಂತ ಹೇಳ್ತಿದ್ರಲ್ಲ ಅವ್ರನ್ನಾದ್ರೂ ಭೇಟಿ ಮಾಡ್ರಿ ಅಂತ ಹೇಳೋಣ ಅಂದರೆ ಈ ಯಾವ ಅಂಕಲ್ ಬೇರೆ ಎಲ್ಲೋದ್ರೋ ಏನೋ ಬರಲೇ ಇಲ್ವಲ್ಲ. ಏನು ಮಾಡೋದು? ನನ್ನ ಕೆಲಸ ಬಿಟ್ಟು ಇಲ್ಲಿಗಾನ ಬಂದಿದ್ದು ವೇಸ್ಟ್ ಆಗ್ತೈತಲ್ಲಪ್ಪ. ಆ ಅಂಕಲ್ ಎಲ್ಲೋದ್ರೋ ಏನು. ದಿವ್ಯಾ ದಿವ್ಯಾ, ಏನು ಯೋಚನೆ ಮಾಡ್ತಾ ಇದೆಯಾ? ಊಟ ಮಾಡ್ದಾ? ಚೆನ್ನಾಗಿತ್ತ ಊಟ? ಹ್ಞೂ ಆಂಟಿ, ಊಟ ಏನೋ ಚೆನ್ನಾಗಿತ್ತು. ಅಲ್ಲ, ನಿಮ್ಮ ಅವರು ಎಲ್ಲೋಗಿದ್ದಾರೆ? ಯಾವಾಗ ಬರ್ತಾರೆ? ಯಾಕೆ? ಎಲ್ಲೋ ಹೋಗಿದ್ದಾರೆ, ಬರ್ತಾರೆ, ಎಲ್ಲ ಟೌನ್ಗೆ ಹೋಗೋರಂತೆ. ನಾವು ಹೋಗೋಷ್ಟಲ್ಲಿ ಬರ್ತಾರೆ ಬಿಡು, ನಾವು ಆಮೇಲಿಂದ ಹೋಗೋಣ ಒಂದು ಅರ್ಧ ಗಂಟೆ ಬಿಟ್ಟು. ಆಯಿತು ಆಂಟಿ, ಆದರೆ ನಿಮ್ಮ ಮಾವ ಬರ್ತಾರಲ್ಲ ಆ ಅಂಕಲ್ಲು, ಅವ್ರ ಹತ್ರ ಹೇಳಿ ಆಂಟಿ, ಆ ಡಾಕ್ಟ್ರನ್ನ ನಮ್ಮ ಮನೆ ಕರ್ಕೊಂಬಂದು ಒಂದ್ಸಲ ಭೇಟಿ ಮಾಡಿ ನಾನು ನೋಡ್ಕೊಂಡು ಹೋಗೋಕ್ಕೆ ಹೇಳಿ ಆಂಟಿ ಪ್ಲೀಸ್. ಮಾಯಗಂತ ಅವ್ರನ್ನ ಮದುವೆ ಆಗೋಕ್ಕಾಗಲಿಲ್ಲ, ಮಾಯನ ಜೀವನ ಹೆಂಗೋ ಇವಾಗ ಚೆನ್ನಾಗಾಗಿದೆ. ನಾನಾದ್ರೂ ಅವ್ರನ್ನ ಮದುವೆ ಆಗ್ತೀನಿ, ಡಾಕ್ಟ್ರನ್ನ. ನಿಮ್ಮಿಂದ ಒಂದು ಉಪಕಾರ ಆದಂಗೆ ಆಗುತ್ತೆ ಪ್ಲೀಸ್ ಆಂಟಿ. ನಾನು ಅದಕ್ಕೋಸ್ಕರನೇ ಬಂದಿದ್ದು ಇಲ್ಲಿ. ನಮ್ಮ ಅಮ್ಮನೂ ಹಂಗೆ ಹೇಳಿ ಕಳಿಸಿದ್ರು, ಹೋಗಿ ನೋಡ್ಕೊಂಬ, ಮಾತಾಡು, ಜಯಗ ಅಕ್ಕ ಎಲ್ಲ ನಾ ಮಾತಾಡುತ್ತೆ ಅಂತ ಹೇಳ್ತು. ನೀನು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ, ಸುಮ್ಮನೆ ಇದೆಯಲ್ಲ ಆಂಟಿ. ಆಯ್ತಾಯ್ತು, ನಮ್ಮ ಮಾವ ಬರಲಿ ಇರು, ಬಂದ ತಕ್ಷಣ ಹೇಳ್ತೀನಿ, ಇನ್ನೇನು ಚಿಂತೆ ಮಾಡಬೇಡ. ಓ ಜಯಮ್ಮ, ಯಾವಾಗ ಬಂದಮ್ಮ? ದಿವ್ಯಾ, ನಮ್ಮ ಮಾವ ಬಂದ್ರು ನೋಡು, ಇವರೇ ನಮ್ಮ ಅಕ್ಕನ ಗಂಡ. ನಮಸ್ಕಾರ ಅಂಕಲ್, ಚೆನ್ನಾಗಿದ್ದೀರಾ? ಜಯಮ್ಮ, ಯಾರಿ ಹುಡುಗಿ? ಮಾವ, ಇವಳು ನಮ್ಮೂರೊಳೆ ದಿವ್ಯಾ ಅಂತನ. ಇವಳುನು ಪಾಪ ಮದುವೆ ಆಗಿ ಎಷ್ಟು ಒಂದು 6 ತಿಂಗಳು ಜೊತೆಗಿದ್ನೇನೋ ಗಂಡ. ಇನ್ನೊಬ್ಬಳನ್ನೇನೋ ನೆಚ್ಕೊಂಡು ಇವಳು ಕೈ ಬಿಟ್ಟು ನೋಡು ನೀರಲ್ಲಿ ಡೈವರ್ಸ್ ತಗೊಂಡು ಹೋಗೇ ಬಿಟ್ಟವನೆ ಪಾಪ. ಇವ್ರ ಅಮ್ಮಯ್ಯ ಇವಳು, ಇವ್ರ ಅಪ್ಪ ಏನೂ ಇಲ್ಲ. ಕಷ್ಟ ಅನುಭವಿಸ್ತಾ ಇದ್ದಾಳೆ, ಅದಕ್ಕೇನೆ ಇಲ್ಲಿ ಕರ್ಕೊಂಬಂದೆ. ಕಷ್ಟ ಅಂತೇಳಿ ಇಲ್ಲಿ ಕರ್ಕೊಂಬಂದ್ರೆ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತಾ? ಏನು ಮಾತಾಡ್ತಾ ಇದೆಯಾ ಜಯಮ್ಮ ನೀನು? ಹೌದು ಮಾವ, ಅವಳಿಗೆ ಒಂದು ಜೀವನ ಸಿಗ್ಬೇಕು, ಅದಕ್ಕೆ ಇಲ್ಲಿ ಕರ್ಕೊಂಬಂದಿರೋದು. ಜೀವನ ಸಿಕ್ಕರೆ ಪರಿಹಾರ ಸಿಕ್ತಂಗ ಆಗಲ್ವಾ? ಜೀವನನ? ಇಲ್ಲಿ ಯಾವ ಜೀವನ ಸಿಗುತ್ತೆ? ಏನು ಇನ್ನೊಂದು ಮದುವೆ ಮಾಡಬೇಕು ಅಂತ ಕರ್ಕೊಂಬಂದಿದ್ಯೋ ಹೆಂಗೆ? ನಮ್ಮ ಮನೆಗೆ ಯಾರು ಗಂಡು ಮಕ್ಳು ಇಲ್ವಲ್ಲ, ಇರೋ ನಮ್ಮ ಮಗ ಅಲ್ಲೇ ಮದುವೆ ಆಗಿ ಸೆಟ್ಲ್ ಆಗವನೆ. ಅಯ್ಯೋ ಮಾವ, ನಾನು ಹೇಳೋದು ಪೂರ್ತಿ ಕೇಳ್ರಿ ಒಂದು ಸ್ವಲ್ಪ. ಆಯ್ತು, ಅದೇನಂತ ಹೇಳಮ್ಮ. ಏ ಮಾವ, ನಮ್ಮ ಮಾಯನಿಗೆ ಅಂತನ ಡಾಕ್ಟರ್ಗನ್ನ ಕರ್ಕೊಂಬಂದಿದ್ರಲ್ಲ, ನಿಮಗೆ ಪರಿಚಯ ಇರೋರು ಅಂತನ. ಅವರು ಹೆಂಗೂನು ಎಂಟಿ ಸತ್ತಗಳಲ್ವಾ, ಹೆಣ್ಣು ಹುಡುಕ್ತಾ ಇದ್ದಾರೆ. ಅದಕ್ಕೇನೆ ನಮ್ಮ ದಿವ್ಯನ್ಗೇನು ಡೈವರ್ಸ್ ಆಗೈತೆ, ಅದಕ್ಕೆ ದಿವ್ಯನ್ನ ತೋರ್ಸೋಣ ಡಾಕ್ಟ್ರಿಗೆ ಅಂತನ. ಎಲ್ಲಾದ್ರೂ ಏನು ನೋಡಿದಾರ ಅವ್ರ ಹತ್ರ ಇಲ್ವೋ? ಹೌದಾ? ಏನಮ್ಮ ಗೊತ್ತಿಲ್ಲ, ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ನೋಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ, ಕೇಳಬೇಕು ಅಷ್ಟೇ ಒಂದ್ಸಲ. ಹೌದಾ? ಕೇಳಿ ಮಾವ ಒಂದ್ಸಲ, ಫೋನ್ ಮಾಡಿ ವಿಚಾರಿಸಿ, ಇಲ್ಲಾಂದ್ರೆ ಅವ್ರ ಮನೆ ಹತ್ರ ಹೋಗಿ ವಿಚಾರಿಸ್ರಿ. ಒಂದು ಹುಡುಗಿ ಇದ್ದಾಳೆ, ನೋಡ್ತೀರಾ ಅಂತ ಕೇಳ್ರಿ. ಎಲ್ಲ ವಿಷಯನೂ ಹೇಳ್ರಿ, ಡೈವರ್ಸ್ ಆಗೈತೆ, ಅವ್ರ ಅಮ್ಮಯ್ಯ ಇವಳು ಇಬ್ಬರೇ ಇರೋದು ಅಂತ ಹೇಳ್ರಿ. ಬುದ್ಧಿವಂತೆ, ಅವಳು ಡಿಗ್ರಿ ಓದಿದ್ದಾಳೆ, ಚೆನ್ನಾಗಿ ಲಕ್ಷಣವಾಗಿದ್ದಾಳೆ ಅಂತನ ಹೇಳ್ರಿ. ಒಂದು ಫೋಟೋನು ಕಳಿಸ್ತಾಳೆ ಫೋನಿಗೆ, ನೀವು ಫೋನಿಗೆ ತೋರಿಸ್ರಿ. ಅವ್ರಿಗೆ ಇಷ್ಟ ಆದ್ರೆ ಊರಿಗೆ ಬಂದು ನೋಡ್ಕೊಂಡು ಹೋಗಕ್ಕೆ ಹೇಳ್ರಿ. ಪಾಪ ಇವಳನ್ನು ಕಣ್ಣೀರಾಗೆ ಕೈ ತೊಳಿತಾ ಇದ್ದಾಳೆ. ಅವನು ಯಾರೋ ಮೋಸ ಮಾಡ್ಬಿಟ್ಟ ನಂಬಿಸಿ. ಹೌದಾ? ಸರಿ ನಮ್ಮ, ಆಯಿತು, ನೋಡೋಣ. ಅವ್ರು ಏನಾದರೂ ಬೇರೆ ಕಡೆ ಎಲ್ಲಾದರೂ ಹುಡ್ಕೊಂಡಿದ್ದಾರೋ ಏನೋ. ಅವ್ರೂ ಯಾಕೋ ನನಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಅವರು ಸಿಕ್ಕೂ ಇಲ್ಲ. ಯಾಕೆಂದರೆ ನೀವು ಮಾಡಿರೋ ಇದಕ್ಕೆ ನನ್ನೂ ಬೈಕೊಂಡಿದ್ದಾರೆ ಅವರು, ನೀನು ನಿಮ್ಮ ಅಕ್ಕಯ್ಯ ಮಾಡಿರೋದಕ್ಕೆ. ಅಲ್ಲ, ಮಾಯನಿಗೆ ಪ್ರೆಗ್ನೆಂಟ್ ಆದ್ರೂ ನೀವು ಮುಚ್ಚಿಟ್ಟು ಮದುವೆ ಮಾಡಕ್ಕೆ ಹೊರಟಿದ್ರಲ್ಲ ನೀವು. ಛೇ, ನಿಮ್ಮಿಂದನ ನನಗೂ ಅವಮಾನ ನೋಡು. ಪಾಪ ನನ್ನ ಬಗ್ಗೆನೂ ತಪ್ಪು ತಿಳ್ಕೊಂಡವ್ರು ಅವರು. ಏನ್ ಮಾಡೋದು ಮಾವ, ನಮಗೂ ಗೊತ್ತಿರಲಿಲ್ಲ ವಿಷಯ, ಮಾಯ ಪ್ರೆಗ್ನೆಂಟ್ ಆಗಿದ್ಲು ಅಂತಾನ. ಬಿಡಿ ಹೋಗ್ಲಿ, ಈಗ ಮಾಯ ಚೆನ್ನಾಗಿದ್ದಾಳೆ, ಅವಳ ಜೀವನ ಏನು ಸಖತ್ತಾಗಿದೆ. ಅವಳದೇನು ತೊಂದರೆ ಇಲ್ಲ. ಇವಳ ಜೀವನ ಒಂದಿಷ್ಟು ಸರಿ ಮಾಡಿ ನಿಮ್ಮ ಕೈಯಾಗೈತೆ. ಆ ಡಾಕ್ಟ್ರನ್ನ ಹೆಂಗಾದ್ರೂ ಮಾಡಿ ಇವಳಿಗೆ ನೋಡಿ ಮದುವೆ ಮಾಡಿಸಿದ್ರೆ ಇವಳ ಜೀವನನೂ ಸುಖವಾಗಿರುತ್ತೆ, ನಿಮ್ಮಿಂದ ಒಂದು ಹೆಣ್ಣಿನ ಜೀವನ ಆದ್ರೂ ಸರಿಯಾಗುತ್ತೆ ಅಂತ ನಿಮಗೆ ಪುಣ್ಯ ಬರುತ್ತೆ ಮಾವ. ಸರಿ ಆಯಿತು, ಆದರೆ ಏನು ಬೇರೆ ಎಡವಟ್ಟೇನೂ ಇಲ್ಲ ತಾನೇ? ಆಮೇಲೆ ನನ್ನ ಮರ್ಯಾದೆ ಕಳಿಬೇಡ್ರಿ ನೀವು. ಹೇಳೋದೇನೋ ಹೇಳ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ. ಹಂಗೆಲ್ಲ ಏನೂ ಇಲ್ಲ, ಇವಳೇನು ಯಾ ಬಸ್ರಿ ಇಲ್ಲ ಎಂಥದ್ದಿಲ್ಲ, ಅವಳೆ ಅಂತವಳಲ್ಲ. ಸರಿ ಆಯಿತು, ನಡಿ ಊಟ ಮಾಡೋಣ. ಸರಿ ಮಾವ, ಬರೀ ಬಾರಿ ದಿವ್ಯಾ. ನೀವು ಹೋಗಿ ಆಂಟಿ, ನಂದು ಊಟ ಆಯಿತು, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ, ಸೆಕೆ ಆಗ್ತೈತೆ ಒಳಗೆ. ಸರಿ, ಹಂಗೆ ಮಾಡು, ಇಲ್ಲೇ ಕುತ್ಕೊಂಡಿರು. ಅಪ್ಪ ಹೆಂಗೋ ಅಂಕಲ್ ಒಪ್ಕೊಂಡ್ರಲ್ಲ, ಆ ಡಾಕ್ಟ್ರು ಒಪ್ಕೊಂಡು ನಾನು ನೋಡಕ್ಕೆ ಬಂದು ನನ್ನ ಜೊತೆ ಅವ್ರ ಮದುವೆ, ನಾನು ಅವ್ರ ಜೊತೆ ಮದುವೆ ಆಗಿಬಿಟ್ರೆ ಅಯ್ಯೋ ಆರಾಮಾಗಿರ್ಬೋದು. ದೇವ್ರಿ, ಹೆಂಗಾದ್ರೂ ಮಾಡಿ ಆ ಡಾಕ್ಟ್ರು ನನಗೇ ಸಿಗೋಂಗೆ ಮಾಡಪ್ಪ ದೇವ್ರಿ. ನೀನು ಆಕಾಶ್ ಅವರ ತಂಗಿ ಅಲ್ವಾ? ಹೌದು, ನನ್ನ ಹೆಸರು ಸೀಮಾ ಅಂತ. ಎಲ್ಲೋಗಿದೆ ಎಷ್ಟೊತ್ತಿನ ತಕನ? ಅಯ್ಯೋ, ನಿನ್ನ ಹೆಸರು ಸೀಮಾ ಅಂತನಾ? ನನ್ನ ಹೆಸರು ದಿವ್ಯಾ.
ಓ, ಹೌದಾ? ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಥ್ಯಾಂಕ್ಸ್. ನಾನು ಅವಾಗಲೇ ಬಂದಿದ್ದೆ, ನೀವೆಲ್ಲ ಹೋಗಿದ್ರೋ ಗೊತ್ತಿಲ್ಲ. ಈಗ ಇಲ್ಲೇ ಎಲ್ಲ ಹೋಗಿದ್ದೆ ನನ್ನ ಫ್ರೆಂಡ್ ಮನೆ ಹತ್ರ. ಹೌದಾ, ಸರಿ ಆಯ್ತು ಬಿಡು. ಅದು ಸರಿ, ನಿಮ್ಮ ಮತ್ತಿಗೆ ಲಾವಣ್ಯ ಇದ್ದಾಳಲ್ಲ, ಅವಳು ಹೆಂಗೆ? ಅವಳು ಕಂಡ್ರೆ ನಿಂಗೆ ತುಂಬಾ ಇಷ್ಟನಾ? ನೀನ್ ಚೆನ್ನಾಗಿ ನೋಡ್ಕೊಂತಾಳ ಅಥವಾ ಇಲ್ವೋ? ಅವಳು ಕಂಡ್ರೆ ನನಗಾಗಲ್ಲ. ನಮ್ಮಣ್ಣ ಹೋಗಿ ಹೋಗಿ ಅಂತವಳು ಮದುವೆ ಮಾಡ್ಕೊಂಡ್ ಬಂದಿದ್ದಾನಲ್ಲ, ನಮ್ಮ ಸ್ಟೇಟಸ್ಗೆ ಎಂತ ಶ್ರೀಮಂತರ ಮನೆಯಿಂದನ ಹೆಂಗ್ ತರ್ಬೋದಾಗಿತ್ತು. ನನ್ಗಂತೂ ಅವಳು ಕಂಡ್ರೇನೆ ಆಗಲ್ಲ. ದುಡ್ಡಿನ ಆಸೆಗೆ ನಮ್ಮ ಅಣ್ಣನ ಹಿಂದೆ ಬಿದ್ದು ಬಂದಿದ್ದಾಳೆ. ಅದಕ್ಕೇನೆ ಈ ದುರಾಸೆ ಇರೋರ್ನ ನಾನು ಯಾವತ್ತೂ ನಂಬದೇ ಇಲ್ಲ. ಅವಳು ಕಂಡ್ರೆ ನನಗೆ ಆಗದೇ ಇಲ್ಲ. ಅವಳೇ ನನ್ನ ಮಾತಾಡ್ಸ್ಕೊಂಡ್ ಬರ್ತಾಳೆ. ಅಂದ್ರೆ ಇವಳಿಗೂ ಅವಳಿಗೂ ಆಗಲ್ಲ. ನಾನು ಬಂದಿದ್ದು ಒಳ್ಳೇದೇ ಆಯ್ತು ಇಲ್ಲಿಗೆ. ನಾನು ಇಲ್ಲಿಗೆ ಬಂದು ಏನು ಉಪಯೋಗ ಆಗಲಿಲ್ವಲ್ಲಪ್ಪ ಅನ್ಕೊಂಡೆ. ಈಗ ಎರಡು ಉಪಯೋಗ ಆಗುತ್ತೆ. ನನ್ನ ಮದುವೆ ಒಂದು ಆಗುತ್ತೆ ಡಾಕ್ಟರ್ ಜೊತೆ, ಏನೋ ಎಲ್ಲ ಓಕೆ ಆದರೆ ಮದುವೆ ಆಗುತ್ತೆ. ಈಗ ಲಾವಣ್ಯನ ಬಗ್ಗೆ ಇವಳಿಗೆ ಕೆಟ್ಟ ಅಭಿಪ್ರಾಯ ಐತೆ, ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು. ಇದೇ ಒಳ್ಳೆ ಟೈಮ್. ಹೆಂಗೂ ಯಾರೂ ಇಲ್ಲ, ಇವಳು ಸೈಡಿಗೆ ಕರ್ಕೊಂಡೋಗಿ ಲಾವಣ್ಯನ ಬಗ್ಗೆ ಎಲ್ಲ ಹೇಳ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಲಾವಣ್ಯನ ಬಗ್ಗೆ ಏನೋ ಹೇಳ್ಬೇಕಾಗಿತ್ತು. ಸ್ವಲ್ಪ ನನ್ನ ಜೊತೆ ಆ ಕಡೆ ಬರ್ತೀಯಾ? ಏನ್ ಹೇಳ್ಬೇಕು? ಇಲ್ಲೇ ಹೇಳ್ರಿ, ಅದೇನು ಅಂತ. ಹಂಗಲ್ಲ, ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಪ್ಲೀಸ್. ಹೌದಾ, ಸರಿ ಆಯ್ತು, ಬನ್ನಿ. ಏನ್ ಹೇಳಿ? ಇಲ್ಲಿ ಯಾರು ಇಲ್ಲ ಗೊತ್ತಾ? ಆ ಲಾವಣ್ಯ ನೀನ್ ಹೇಳ್ದಂಗೆ ದುಡ್ಡಿನ ಆಸೆಗೆನೆ ನಿಮ್ಮ ಅಣ್ಣನ ಮದ್ವೆ ಆಗಿರೋದು. ಅವಳದು ಆಲೇನೆ ಮದ್ವೆ ಸೆಟ್ ಆಗಿತ್ತು. ಅವ್ರ ಅತ್ತೆ ಮಗುಗೆನೆ ಮದ್ವೆ ಸೆಟ್ ಆಗಿತ್ತು. ಇನ್ನೇನು ನಂದು ವಾರ ಇತ್ತು ಮದ್ವೆ. ನಂದು ವಾರ ಇದ್ದಾಗ ಅವ್ರು ಬಡವರು ಅಂತ ಹೇಳ್ಬಿಟ್ಟು ಅವ್ರು ಮದ್ವೆ ಆಗಲ್ಲ ಅಂತ ನಿಮ್ಮ ಅಣ್ಣನ ಹಿಂದೆ ಓಡ್ ಬಂದಿದ್ದಾಳೆ. ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡು ನೋಡು, ಒಪ್ಕೊಂಡಿರೋ ಮದ್ವೆನ ಬಿಟ್ಟು ನಿಮ್ಮ ಅಣ್ಣನ ಹಿಂದೆ ಬಂದವಳೆ. ಯಾಕೆ ಹೇಳು? ದುಡ್ಡಿನ ಆಸೆಗೆ. ನೀನ್ ತಿಳ್ಕೊಂಡಿರೋದು ಸರಿಯಾಗಿ ಐತೆ. ಅವಳು ಮಾತ್ರ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡ. ಬೆಣ್ಣೆ ಮಾತಾಡಿ ಮರಳು ಮಾಡ್ತಾಳೆ ಅವಳು. ನಾನು ಅವಳು ಫ್ರೆಂಡೇನೆ, ಆದ್ರೆ ನನ್ನ ಹತ್ರನೇ ಮುಚ್ಚಿಟ್ಟಿಟ್ಲು ನಿಮ್ಮ ಅಣ್ಣನ ಲವ್ ಮಾಡೋ ವಿಷಯನ. ನನಗೇನಾದ್ರೂ ಗೊತ್ತಿದ್ರೆ ಅವಾಗಲೇ ನಿಮ್ಮ ಚಿಕ್ಕಮ್ಮಗೆ ಹೇಳ್ಬಿಡ್ತಿದ್ದೆ. ನಿಮ್ಮ ಚಿಕ್ಕಮ್ಮ ನಿಮಗೆ ಹೇಳ್ಬಿಡೋದು. ಅವಾಗ ಹೆಂಗೋ ನಿಮ್ಮ ಅಣ್ಣನ ಬೈದು ಬುದ್ಧಿ ಹೇಳಿ ಬೇರೆ ಕಡೆಗೆ ಹೆಣ್ ತಂದು ಮದುವೆ ಮಾಡ್ಬೋದಾಗಿತ್ತು. ನೋಡು, ನನ್ನ ಹತ್ರನೇ ಮುಚ್ಚಿಟ್ಟು ಎಂತ ಕೆಲಸ ಮಾಡಿದ್ದಾಳೆ ಆ ಲಾವಣ್ಯ. ಐನ್ ಕ್ರಿಮಿನಲ್ ಅವಳು. ಹೌದಾ? ಅಷ್ಟೊಂದು ಕೆಟ್ಟವಳ? ಅವ್ರ ಮನೆಯವ್ರ ಹೆಂಗೆ? ಅವ್ರ ಅಪ್ಪ ಅಮ್ಮ ಈಗ ಎಲ್ಲಾನ ಹೋಗಿದಾರಲ್ಲ ತವ್ರ ಮನೆಗೆ. ನಮ್ಮ ಅಣ್ಣನೂ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಅಜ್ಜಿ ಏನೋ ಭಾರಿ ಬೈಕ್ ಅಂತ ಐತಂತೆ ನಮ್ಮನ್ನೆಲ್ಲನ. ಹೌದು. ಅಯ್ಯೋ, ಅವರು ಬಡವರು ಕೂಲಿ ಮಾಡ್ಕೊಂಡು ತಿಂತಾರೆ. ನೀವು ಶ್ರೀಮಂತರು, ನಿಮಗೂ ಅವ್ರಿಗೂ ಸೆಟ್ಟೇ ಆಗಲ್ಲ. ಅಲ್ಲ, ನಿಮ್ಮ ಅಣ್ಣಗೆ ಬೇರೆ ಯಾರು ಹುಡುಗಿರು ಸಿಗಲೇ ಇಲ್ವಾ? ಅಯ್ಯೋ, ನಮ್ಮ ಅತ್ತೆ ಮಗಳು ಒಬ್ಳು ಇದ್ಲು, ಅವಳು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿತ್ತು ನಮ್ಮ ಅಮ್ಮಯ್ಯ. ಆದ್ರೆ ನಮ್ಮ ಅಣ್ಣಯ್ಯ ಅವಳನ್ನ ಇಷ್ಟಪಡ್ದಲೇನೆ ಹೋಗಿ ಹೋಗಿ ಇವಳು ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ. ನಮ್ಮ ಅಮ್ಮಗಂತ ಅವಳನ್ನ ಕಂಡ್ರೇನೆ ಆಗಲ್ಲ, ನನಗೂ ಆಗಲ್ಲ. ನಮ್ಮ ಅಪ್ಪ ನಮ್ಮ ಅಣ್ಣ ಇಬ್ರೇನೆ ಅವಳನ್ನ ಇಷ್ಟಪಡೋದು, ಆ ಲಾವಣ್ಯನ. ಹೌದಾ? ನೋಡ್ದ ಈ ಲಾವಣ್ಯ ಎಷ್ಟು ಕಿಲಾಡಿ. ನಮ್ಮೂರಲ್ಲೇ ಒಬ್ಬ ಹುಡುಗನ್ನ ತೋರಿಸಿ ಮದ್ವೆ ಆಗು ಅಂತಂದೆ. ಅವನು ಚೆನ್ನಾಗೇ ಇದ್ದ, ಆದ್ರೆ ಆಗಲ್ಲ ಅಂತ ಅಂದ್ಬಿಟ್ಲು. ಅವಾಗ್ಲೂ ಲವ್ ವಿಷಯ ಹೇಳಿಲ್ಲ. ಅವ್ರ ಅಜ್ಜಿ ಪಾಪ ಎಷ್ಟು ಆಸೆ ಇಟ್ಕೊಂಡಿದ್ರು. ಅವರ ಮಗುಗೆನೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಅವ್ರ ಆಸೆಗೆಲ್ಲ ತಣ್ಣೀರೆರ್ತಿ ಅವ್ರ ಅಪ್ಪ ಅವ್ರ ಅಮ್ಮ ಬಿಡು, ಅವ್ರ ಅಮ್ಮನೇನೆ ಇವಳಿಗೆ ಈ ಲವ್ ಅದು ಇದು ಅಂತ ಹೇಳಿ ತಲೆ ಕೆಡಿಸಿ ಓಡ್ ಬಂದು ಮದುವೆ ಆಗಂಗ್ ಮಾಡಿರೋದು. ಅವ್ರ ಅಮ್ಮನೂ ಸರಿ ಇಲ್ಲ. ಹೌದಾ? ಅವ್ರ ಅಮ್ಮನೇ ಕಳ್ಸಿರೋದಾ ಓಡೋಗ್ ಮದ್ವೆ ಆಗು ಅಂತನಾ? ಅವ್ರ ಅಮ್ಮಗೆ ಅದೇ ನಾದ್ನಿ ಮಗುಗೆ ಕೊಡಕ್ಕೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಬಡವರಲ್ಲ, ಅದಕ್ಕೆ. ನಿನ್ನ ಅಣ್ಣಯ್ಯ ಸಾವುಕಾರ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಅವ್ರ ಅಮ್ಮನೇನೆ ದುಡ್ಡು ಕೊಟ್ಟು ಹೋಗಿ ಮದ್ವೆ ಆಗು ಅಂತಾನ ಕಳ್ಸಿ ನಾಟಕ ಆಡ್ತಾರೆ. ಓಡೋದ್ಲು ಮಗಳು ಅಂತಾನ, ಗೊತ್ತಿಲ್ಲ ಅನ್ನತ್ತಾರ. ಅದಕ್ಕೆ ಯಾವ್ದಕ್ಕೂ ನೀನು ಲಾವಣ್ಯನ ಮಾತಾಡ್ಸಕ್ಕೆ ಹೋಗ್ಬೇಡ. ಅವಳೊಂದಿಷ್ಟು ಹುಷಾರು, ವಿಚಾರಿಸ್ಕ. ಅವಳಿಲ್ಲಿ ಬೆಳೆಯಕ್ ಬಿಡಬೇಡ. ಅವಳು ಬೆಳಕಾಳು ಬೇಯಬಾರ್ದಿಲ್ಲಿ. ಹಂಗೆ ನೋಡ್ಕೋಬೇಕು ನೀನು. ಗೊತ್ತಾಯ್ತಾ? ಅವಳಿಗೆ ಸದ್ರ ಕೊಡ್ಬೇಡ. ಸರಿ ಆಯ್ತು ಬಿಡಿ. ನೀವು ಇಷ್ಟ ಹೇಳಿದ್ರಲ್ಲ, ಇನ್ಮೇಲೆ ನಾನು ಅವಳನ್ನ ವಿಚಾರಿಸ್ಕೊಂತೀನಿ, ಊರಿಂದ ಬರ್ಲಿ. ಆಯ್ತಾಯ್ತು, ನಡಿ, ನಮಗೆ ಟೈಮ್ ಆಗುತ್ತೆ, ನಾವು ಊರಿಗೆ ಹೋಗ್ಬೇಕು. ನಿಮ್ಮ ಆಂಟಿ ನಾನು ಊರಿಗೆ ಹೋಗ್ತೀವಿ, ಬರ್ಲಾ? ಈ ವಿಷಯ ನಾನು ಹೇಳಿದೆ ಅಂತ ನಾನು ಯಾರ್ತಾಗೂ ಹೇಳಕ್ ಹೋಗ್ಬೇಡ. ಏನೋ ನೀನು ಒಳ್ಳೆಯವಳು ಅಂತ ಅನ್ನಿಸ್ತು, ಅದಕ್ಕೆ ಇರೋ ವಿಷಯ ಹೇಳೋಣ ಅಂತ ಬಂದೆ. ಸರಿ, ನಡಿ. ಅಪ್ಪ, ಲಾವಣಿಗೆ ಇವಳೆ ಸರಿಯಾಗಿ ಆಟ ಆಡ್ತಾಳೆ, ಸರಿಯಾಗಿ ಅಯ್ಯ ಅನ್ನಿಸ್ಬೇಕು ಇವಳನ್ನ. ಅವಳನ್ನ ಇಲ್ಲಿ. ಅಪ್ಪ ಆಗಲ್ಲಪ್ಪ, ಈ ಮನೆ ಬಿಟ್ಟು ನಾನು ತವ್ರ ಮನೆಗೆ ಬರ್ತೀನಿ ಅಂತೇಳಿ ತವ್ರ ಮನೆಗೆ ಬಂದು ಸೆಟ್ಲ್ ಆಗ್ಬೇಕು ಅವಳು. ನನ್ನ ಆಡ್ಕೊಂತಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.